ಇವತ್ತು ಒಂದು ಸಭೆಗೆ ಬಂದಿರುವಂತ ತರುಣರಲ್ಲಿ ಜಿಲ್ಲಾ ಅಧ್ಯಕ್ಷರುಗಳೇನಿದ್ರು ಮನವಿ ಮಾಡ್ತಿದ್ದಾರೆ ಯತ್ನಾಳ್ ಟೀಮ್ ಅವ್ರನ್ನ ಉಚ್ಚಾಟನೆ ಮಾಡಬೇಕು. ಅದು ಯಾರು ಪದಾಧಿಕಾರಿ ನೋಡಿದ್ರೆ KGP ಅವ್ರು ಎಂದ ಹೇಳಕ್ ಸಾಧ್ಯ? BJP ಪರವಾಗಿ KGP ಅವ್ರು ಯಾರ್ಯಾರು ಎಲೆಕ್ಷನ್ ಇತ್ತರು KGP ನಿಂತಾಗ ಜಗದೀಶ್ ಶೆಟ್ಟರ್ ಚೀಫ್ ಆದಾಗ ಯಾರು ಮೆಂಬರ್ ಯಾವ ಅಧ್ಯಕ್ಷದವರು ತೆಗೆದು ನೋಡಿ. ಯಾಕೆ ನಮಗೆ ಕಂಪ್ಲೀಟ್ ಮಾಡ್ತೀವಿ? ಸುಮ್ಮನೆ ನಮ್ಮ ರಮೇಶ್ ಜಾರಕಿಹೊಳಿ ಅಂದ್ರೆ ಬೇಡ ಅನ್ನೋದು ಬೇಡ. ನೀವು ಸ್ವಲ್ಪ ಚೆಕ್ ಮಾಡಿ KGP ಇಂದ ಸ್ಪರ್ಧೆ ಮಾಡಿ ಪಕ್ಷದ ಉಚ್ಚಾಟನೆ ಮಾಡೋದು ಹೊಳ್ಳಿ ಬಂದು ಅವರೇ ಮುಂಚೆನೇ ಇದಾರೆ, BJP ಕಾರ್ಯ ಹಿಂದಿದ್ದಾರೆ, ಅದನ್ನ ತೆಗೆದು ನೋಡಿ. ಸರ್, ಈಗ ನಿಮ್ಮ ಬೇಡಿಕೆಗಳೇನು ಅಂತ ಅಟ್ಲೀಸ್ಟ್ ಬೇಡಿಕೆ ನಮ್ಮದು ವಫ್ ಜಲ್ದಿ ಕಾನೂನು ಮಾಡಿಸಿ ನಾವು ಹಿಂದೂಗಳ ಪಕ್ಷದಲ್ಲಿ ಇದು ಹೇಳಕ್ ಹಿಂಗೆ ಹೇಳ್ತಾರೆ, ಟಿವಿಯಾಗ ಹೇಳ್ತಾರೆ. ಹೋರಾಟ ಇದೆಯಲ್ಲ, ಹೋರಾಟ ಯಾವುದಕ್ಕೋಸ್ಕರ? ವಫ್ ನಾಯಕ ನೀವು ಹೇಳಿದ್ರೆ ನಾವು ಹೇಳಿದ್ದು ನೀವು ಕೇಳಿದ್ರೆ ಉತ್ತರ ಹೇಳಿದ್ರು. ನಾವು ಬಂದು ವಫ್ ಬಗ್ಗೆ ಮಾತ್ರ ನಾವು ಒಪ್ಪಿಗೆ ಬಂದು. ನೀವು ಇನ್ನೊಂದು ನೋಡಿದ್ರೇನ ಈ ವಿಜೇಂದ್ರ ಸ್ಥಾನ ಪಲಟ್ ಆಗ್ತದೆ ಅಂದ್ರೆ ಯಾರು ತ್ರಾಸ ಆಗ್ತೈತಿ? DK ಶಿವಕುಮಾರ್ಗೆ ಆಗ್ತೈತಿ, ನಮಗಾಗ್ತಿಲ್ಲ. ನೋಡ್ರಿ ಸ್ಟೇಟ್ಮೆಂಟು. ಅವರು ಯಡಿಯೂರಪ್ಪನ ಅಧಿಕಾರದಾಗ ಬರೋದು ಅದನ್ನೇ ಸ್ವಾಭಾವಿಕ ಕೊಟ್ಟಾರ. ಅವ್ರಿಗೆ ತ್ರಾಸ ಆಗತ್ತೆ, ನಮಗೆ BJP ಆಗತ್ತಿಲ್ಲ. ವಿಜಯನ್ ತೆಗಿತಾರೋ ಕಂಟಿನ್ಯೂ ಹಾಕೋರೋ ಮುಂದುವರೆದು ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಬದ್ದದು ನಾವು DK ಶಿವಕುಮಾರ್ DK ಸುರೇಶ್ಗೆ ತ್ರಾಸ ಆಗತೈತೆ. ಅವರು ಅದೇ ಯಾಕಂದ್ರೆ ಅವ್ರನ್ನು ನೀನು ನೋಡ್ರಿ ಇದೇ ಮನುಷ್ಯ ಸ್ಟೇಟ್ಮೆಂಟ್ ಯಡಿಯೂರಪ್ಪ 2-3 ಬಾರಿ ಬಂದ್ರೆ ಅದೇನು ದೊಡ್ಡ ತಪ್ಪಲ್ಲ. ಯಾಕಂದ್ರೆ ನಾವು ಒಂದು ವಿಧಾನಸಭೆಯಲ್ಲಿ ಅಹೋರಾತ್ರಿ ಹೋರಾಟ ಮಾಡ್ತಿದ್ರು. ಅವಾಗ ಸೀರಿಯಸ್ ಒದರಾಡ್ತಿದ್ವು. ವಿಜೇಂದ್ರ ಹೋಗಿ ಪಕ್ಕದ ಕೂತು ಕಿವಿಯಾಗ ಹರಟಿ ಹೊಡೆದ್ರು, ಸೈನ್ ಮಾಡಿಸ್. ಅದು ವಿಡಿಯೋ ಇದೆ. ಇವತ್ತು ಸಂಜೆ BJP ಸಂಸದರೆಲ್ಲ ಸಭೆ ಸೇರ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲಪ್ಪ, ನಮ್ಗೆ ಗೊತ್ತಿಲ್ಲ. ಇದೇ ವಿಚಾರ ಚರ್ಚೆ ಆಗುತ್ತೆ ಅನ್ನುವ ಮಾಡ್ಬೇಕಲ್ರಿ. ಅವ್ರು ನೋಡ್ರಿ ನೇತೃತ್ವದಲ್ಲಿ ಸಭೆ ಇದೆ ಅಂತ ನೋಡ್ರಿ, ನಮ್ಗೆ ಗೊತ್ತಿಲ್ಲ. ನಮ್ಗೆ ನಿಮ್ಮ ಮಾಧ್ಯಮ ನೋಡಿ ಗೊತ್ತು, ನಮ್ಗೆ ಗೊತ್ತಿಲ್ಲ. ಅದು ಏನು ಇರುತ್ತೋ ನಾವು ಪಕ್ಷ ಚೌಕಟ್ಟಿನ ಕೆಲಸ ಮಾಡುತ್ತೇವೆ. ಅವ್ರು ಏನು ಆದೇಶ ಕೊಡ್ತಕ್ಕ ಮಾಡೋಕೆ ನಾವು ಬದ್ಧ ಇದ್ದೇವೆ ಇಷ್ಟೇ. ವಿಜೇಂದ್ರ ಬದಲಾವಣೆ ಮಾಡಬೇಕು ಅನ್ನೋ ಕೂಗನ ಪದೇ ಹೇಳ್ತಾ ಇರ್ತೀವಿ. ನಾವು ಹೇಳ್ತೀವಿ, ಇಲ್ಲಿ ಹೇಳೋದಿಲ್ಲ. ಥ್ಯಾಂಕ್ ಯು.